ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಡೇ 5. ಎಸ್, ನಾನು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬ್ಯಾಂಗ್ಳೂರು ನಮ್ಮ ಮನೆಯಿಂದ. ಇವಾಗ ನಾನು ಎದ್ಬಿಟ್ಟು ಟಿಫನ್ ಮಾಡ್ಕೊಂಡು ಐಸ್ ವಾಟ್ರಲ್ಲಿ ಫೇಸ್ ಡಿಪ್ ಮಾಡ್ಕೊಂಡು ಸ್ವಲ್ಪ ಫೇಸ್ ಗ್ಲೋ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಒಂದು ಜಾಗ ಹೋಗ್ತಾಯಿದ್ದೀನಿ ಗೈಸ್. ಯಾವ ಜಾಗ ಅಂತ ತಮ್ಮನೇಲಿ ಹಾಕ್ತೀನಿಲ್ಲ ಗೊತ್ತಿಲ್ಲ, ಬಟ್ ನೋಡೋಣ ಗೈಸ್. ಜಾಗ ಮಾತ್ರ ಸಖತ್ತಾಗಿರುತ್ತೆ. ಲೆಟ್ಸ್ ಗೋ ಗೈಸ್. ನಾನು ಇವಾಗ ಬ್ಯಾಂಗ್ಳೂರಲ್ಲಿರೋ ಮಿನಿ ಇಸ್ಕಾನ್ಗೆ ಬಂದಿದ್ದೀನಿ ಮಿಸ್. ಮಿನಿ ಇಸ್ಕಾನಲ್ಲಿ ಏನೇನಿದೆ, ಯಾವ್ಯಾವ ದೇವಸ್ಥಾನ ಇದೆ ಇಲ್ಲಿ ತೋರಿಸ್ತೀನಿ ಮಿಸ್. ಫಸ್ಟ್ ನಾನು ಬಂದಿದ್ದು ಸಾಯಿಬಾಬಾ ದೇವಸ್ಥಾನಾಗ. ಇಲ್ಲಿ ಒಳಗಡೆ ಅಲೋ ಮಾಡಲ್ಲ, ಸೊ ಹೊರಗಡೆಯಿಂದಾನೆ ವ್ಯೂ ತೋರಿಸ್ತೀನಿ ಮಿಸ್. ಶಿವಾದ ವಾಟರ್ ಫೌಂಟೇನ್ ಇದೆ. ಸೊ ಸಾಯಿಬಾಬಾ ದೇವಸ್ಥಾನ ಹತ್ರನೇ ಇದಿರೋದು. ಒಳಗಡೆ ಹೋಗಿ ಬಂದರೆ ವಿಡಿಯೋ ಮಾಡೋಕ್ಕಲ್ಲ, ಮಾಡ್ತಲ್ಲ. ಸೊ ಇಲ್ಲಿ ಒಂದು ದೇವಸ್ಥಾನ ಇದೆ, ಇದನ್ನು ಮುಚ್ಚಿಬಿಟ್ಟಿದ್ದಾರೆ, ಯಾಕಂತ ಗೊತ್ತಿಲ್ಲ. ಪರವಾಗಿಲ್ಲ, ನೆಕ್ಸ್ಟ್ ಇನ್ನೊಂದು ದೇವಸ್ಥಾನ ಹೋಗ್ತೀನಿ. ನಾನೇನು ತೋರಿಸ್ತೆ, ಇದು ಲಕ್ಷ್ಮೀ ನರಸಿಂಹ ಸ್ವಾಮಿ ಪ್ರಸಾದ ಕೊಟ್ಟಿದ್ದಾರೆ. ಸೊ ಗೈಸ್, ಫಸ್ಟ್ ನಾನು ಏನು ಹೇಳಿದೆ, ಸಾಯಿಬಾಬಾದು ಅದು ಮಿನಿ ಇಸ್ಕಾನ್, ಅದಕ್ಕೆ ಆ್ಯಡ್ ಆಗಲ್ಲ, ಅದು ಸಪ್ರೇಟ್ ಇದೆ. ಸೊ ಮಿನಿ ಇಸ್ಕಾನೇ ನಾವು ಫಸ್ಟ್ ಇವಾಗ ತೋರಿಸಿದ್ದು ನರಸಿಂಹ ಸ್ವಾಮಿ. ಸೊ ಇವಾಗ ಇನ್ನೊಂದು ತೋರಿಸ್ತೀವಿ. ಸ್ವಲ್ಪ ಹೊತ್ತಿಗೆ ಕೂತ್ಕೊಂಡು ಆಮೇಲೆ ಹೋಗೋಣ. ಇಲ್ಲೇ ಗೋಶಾಲ ಇದೆ, ಗೋಶಾಲ ನೋಡಿಕೊಂಡು ಆಮೇಲೆ ಹೋಗೋಣ. ಪೀಸ್ ಆಗಿದೆ ಗೈಸ್, ಇದು ಮಾತ್ರ ಒಂದು ತಕ್ಕಡಿ ಥರ ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಬಂಗಾರು ಬಾಲಾಜಿ ಅಭಿಷೇಕಂ, ಬಂಗಾರಂ ಬಾಲಾಜಿ ದೇವಸ್ಥಾನ ಗೈಸ್. ಇದು ಬಾಲಾಜಿ ದೇವರಿದು. ನೆಕ್ಸ್ಟ್ ಮೇಲೆ ಹೋಗೋಣ ಗೈಸ್. ಮೇಲೆ ಏನಿದೆ ನೋಡೋಣ. ಫಸ್ಟ್ ಇದೆಲ್ಲ ಖಾಲಿ ಇತ್ತು, ಇಲ್ಲಿ ಒಂದು ದೇವಸ್ಥಾನ ಇರಲಿಲ್ಲ. ಮುಂಚೆ ನಾವು ಒಂದೇ ಒಂದು ಚಿಕ್ಕನೆಲ್ಲ ಬಂದಿದೆ, ಅವೆಲ್ಲ ಖಾಲಿನೇ ಇತ್ತು. ಇಲ್ಲಿ ಕುತ್ಕೊಳ್ಳೋಕ್ಕೆಲ್ಲ ಜಾಗ ಇದೆ. ದೇವಸ್ಥಾನ ಕ್ಲಾಸೇ ಮಾಡಿದ್ದಾರೆ. ಮೇಲೆ ಬಂದರೆ ಈ ಕಡೆ ಒಂದು ಬಾಲ್ಕನಿ ಇದ್ದಾರೆ, ಇನ್ನದೇ ಬಾಲಾಜಿ ದೇವಸ್ಥಾನ ಕಾಣ್ತದೆ. ಮತ್ತೆ ಈ ಕಡೆ ಇಳಿದ್ಬಿಟ್ಟು ಹಿಂಗೆ ಬಂದರೆ ಕೃಷ್ಣ ದೇವಸ್ಥಾನ ಗೈಸ್. ಹರೇ ಕೃಷ್ಣ. ಎಲ್ಲ ಕುತ್ಕೊಂಡು ಪೀಸ್ ಆಗಿದೆ. ಸ್ವಾಮಿ ಪ್ರಭುಪಡ ಇಲ್ಲೇ ಇದ್ರ ಕೃಷ್ಣ ಏನಿದೆಯಲ್ಲ ಅದು ಆಪೋಸಿಟ್ ಇವು ಸ್ಟ್ಯಾಚು ಕೂತಿದ್ದಾವೆ. ಇದೆಲ್ಲ ಹಿಸ್ಟ್ರಿ ತಿಳ್ಕೊಬೇಕು. ಸಂದಿಸ ಒಂದು ಫುಲ್ ಕ್ಲಿಯರ್ ವಿಡಿಯೋ ಮಾಡೋಣ ಗೈಸ್. ದಿವಸ ಮಾಡ್ತೀನಿ. ಮಿನಿ ಇಸ್ಕಾನ್ ಅಂತಲೇ ಬರುತ್ತೆ ಗೈಸ್. ಇದೇ ಕ್ಯಾಂಪಸ್ಸಲ್ಲಿ ಮಿನಿ ಇಸ್ಕಾನ್ ಕಡೆ ಅಂತಲೇ ಗೋಶಾಲೆನೂ ಮಾಡಿದ್ದಾರೆ ಗೈಸ್. ಲಿಟ್ರಲಿ ಎಷ್ಟು ದೊಡ್ಡದಾಗಿದೆ, ಎಷ್ಟು ದೊಡ್ಡ ದೊಡ್ಡ ಹಸುಗಳು ನಾನೇ ನೋಡಿಲ್ಲ. ಹಸುಗಳಿದೆ, ಕುದುರೆಗಳು ಇತ್ತು ಲಾಸ್ಟ್ ಕುದುರೆ ಕೂಡ ಇತ್ತು. ಅಡಿಗಳು ಇವುಗಳಿಗೇನು ತಿನ್ನೋಕ್ಕೂ ತಂದಿಲ್ಲ. ನೆಕ್ಸ್ಟ್ ಟೈಮ್ ಬಂದರೆ ಪಕ್ಕ. ಇವಾಗ ನಮ್ಮದು ಕನ್ಯಾ ಪರಮೇಶ್ವರಿ
ಅದು ಸ್ಪೆಲ್ ಮಾಡೋಕ್ಕೂ ಬರ್ತಾಯಿಲ್ಲ ಗಸ್ ನಿಜವಾಗ್ಲೂ ಅಷ್ಟು ಕಷ್ಟ ಇದೆ. ಆ ಕನ್ಯಾ ಕಾಪುರಮೇಶ್ವರಿ ದೇವಸ್ಥಾನ ಅದರೊಳಗಡೆನೆ ಶಿವ ಪಾರ್ವತಿ ವಿಗ್ರಹ ಇದೆ. ಒಂದು ಆಮೇಲೆ ವೆಂಕಟೇಶ್ವರ ವಿಗ್ರಹ ಇದೆ. ಎಷ್ಟು ನೋಡಿದ್ರು ಸಾಕಾಗಲ್ಲ ಗೈಸ್. ಇಲ್ಲಿ ಮಾತ್ರ ಯಾರಾದ್ರೂ ಹತ್ರ ಇದ್ದರೆ ಕಾಚರಕನಹಳ್ಳಿ ಹತ್ರ ವಿಸಿಟ್ ಮಾಡಿ ಗೈಸ್. ನಾನು ಹೋಗ್ತಾ ಇರೋದು ಶ್ರೀರಾಮ ಮಂದಿರ ಗೈಸ್. ಅಲ್ಲಿ ರಾಮ ದೇವಸ್ಥಾನ ಹೊರಗಡೆ ವಿಡಿಯೋ ಮಾಡೋಕ್ಕೆಲ್ಲ ಮಾಡಲಿಲ್ಲ, ಇನ್ನೂ ಎಲ್ಲಿದೆಲ್ಲ ಮಾತಾಡ್ತಾರೆ. ಸೊ ಅದ್ರ ದೇವಸ್ಥಾನ ಪಕ್ಕದಲ್ಲಿ ಇನ್ನೊಂದು ಆಂಜನೇಯದು ದೊಡ್ಡ ಸ್ಟ್ಯಾಚು ಆಗ್ತಿದೆ ಗೈಸ್. ಇದಿನ್ನೂ ಫಿನಿಶ್ ಆಗಿಲ್ಲ, ಒಂದೇ ಬಂಡೆಯಲ್ಲಿ ಆಗ್ತಾ ಇರೋದಂತೆ. ಫಿನಿಶ್ ಆಗ್ತಿದೆ ಅವಾಗ ಬರ್ತೀನಿ ಗೈಸ್. ಆಮೇಲೆ ಇಲ್ಲಿಗೆ ಅವಾಗ ಬರ್ತೀನಿ ಗೈಸ್. ಪೀಸ್ಫುಲ್ ಪ್ಲೇಸ್ ಇದು, ಚೆನ್ನಾಗಿದೆ. ಆನೆ ಎಲ್ಲ ಆಗ್ತಾಯಿದೆ. ಮೋಸ್ಟ್ಲಿ ಇದೆಲ್ಲ ಅಲ್ಲಿ ಶಿಫ್ಟ್ ಆಗುತ್ತೆ ಅನಿಸುತ್ತೆ. ಸೊ ಗೈಸ್ ಇವಾಗೆಲ್ಲ ದೇವಸ್ಥಾನ ಹೋಗಿ ಬಂದಾಯಿತು. ನನ್ನ ಶೂ ಕಾಣಿಸ್ತಲ್ಲ, ಇಲ್ಲಿ ಸ್ಲಿಪ್ಪರ್ ಬಿಟ್ಟಿದ್ದೆ. ದೇವಸ್ಥಾನ ಎಲ್ಲ ಹೋಗಿ ಬರೋ ಅಷ್ಟೊಂದು ಸ್ಲಿಪ್ಪರೇ ಮಾಯ. ವಾ, ದೇವಸ್ಥಾನದಲ್ಲಿ ಕೇಳಿದ್ದೆ ಇಷ್ಟು ದಿನ ಈ ಥರ ಆಗುತ್ತೆ ಅಂತ. ಫಸ್ಟ್ ಟೈಮ್ ಹಿಂಗೆ ಆಗುತ್ತೆ. ಸೊ ಹಿಂಗೂ ಬೈಕಲ್ಲಿ ಬಂದಿದ್ನಲ್ಲ, ಹಂಗೆ ಹೋಗ್ಬಿಡೋಣ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಒಂದು ಪಾಪ ಕಳೀತು ಅಂದ್ಕೊಂಡು ಅಷ್ಟೇ ದೇವಸ್ಥಾನ ಬಂದ್ಬಿಟ್ಟೆ. ನನಗೇನು ಬೇಜಾರಿಲ್ಲ ಬಸ್, ನಾನು ಪೀಸಾಗಿ ಹೋಗ್ತೀನಿ. ಸೊ ಇದನ್ನು ನೆಕ್ಸ್ಟ್ ಮನೆ ಹೋಗ್ಬಿಟ್ಟು ಮತ್ತೆ ದಬ್ಬಾಕೊಂಡು ಬಸ್ ನೆಕ್ಸ್ಟ್